ಇದು ಫಸ್ಟ್ ಟೈಮ್ ಗೈಸ್, ಲೈಫಲ್ಲೇ ಫಸ್ಟ್ ಟೈಮ್ ಈ ಜೋಲೋ ಚಿಪ್ ಚಾಲೆಂಜ್ ತಿಂತಾ ಇರೋದು. ಆಮೇಲೆ ಖಾರ ಪುಡಿ ಹಾಕ್ಬಿಟ್ಟು ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ತೆ. ನನ್ನ ಮತ್ತೊಂದು ಹೊಸ ವಿಡಿಯೋಗೆ ಎಲ್ಲರಿಗೂ ವೆಲ್ಕಮ್ ಗಾಯ್ಸ್. ಇವತ್ತಿನ ಚಾಲೆಂಜ್ ಏನಂತಂದು ಹೇಳ್ಬಿಟ್ಟು ಆಲ್ರೆಡಿ ನೀವು ತಮ್ಬ್ಲೈನಲ್ಲಿ ನೋಡಿರ್ತೀರಾ. ಇನ್ನ ಗೈಸ್ ವೆಯ್ಟ್ ಮಾಡೋದು, ಬನ್ನಿ ಸ್ಟಾರ್ಟ್ ಮಾಡೋಣ. ಇದ್ರ ಮೇಲೆ ಏನು ಲಾಸ್ಟ್ ಚಿಪ್ ಚಾಲೆಂಜ್ ಅಂತ ಮೆನ್ಷನ್ ಮಾಡಿದ್ದಾರೆ. ಲಾಸ್ಟ್ ಚಿಪ್ ಚಾಲೆಂಜ್ ಅಂತ ಹಾಕಿದ್ದಾರೆ, ಮಾಡ್ತಿದ್ದಾರೆ, ಗ್ರೀನ್ ಮಾಡ್ತಿದ್ದಾರೆ. ಬನ್ನಿ ಗೈಸ್ ಓಪನ್ ಮಾಡೋಣ. ಓಪನ್ ಮಾಡಿಬಿಟ್ಟು ತಿನ್ನೋಣ. ನೋಡ್ಬೋದು, ಫಸ್ಟ್ ಟೈಮ್ ಗೈಸ್, ಲೈಫಲ್ಲೇ ಫಸ್ಟ್ ಟೈಮ್ ಈ ಜೋಲೋ ಚಿಪ್ ಚಾಲೆಂಜ್ ತಿಂತಾ ಇರೋದು. ಎಷ್ಟು ಖಾರ ಇರುತ್ತೆ, ಹಾಗೆ ಟೇಸ್ಟ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತೀನಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಫುಲ್ಲು ಪ್ಯಾಕ್ ಗೈಸ್, ಇದು ಕಾಸ್ಟ್ಲಿ, 205 ರೂಪೀಸ್ ಒಂದು ಚಿಪ್ ಇದು. ಪ್ಯಾಕ್ ಮಾತ್ರ ಸಖತ್ತಾಗಿ ಕೊಟ್ಟಿದ್ದಾನೆ. ಪ್ಯಾಕಿಗೆ ಅಟ್ರೆಕ್ಟ್ ನಾನು ನೋಡ್ಬೋದು ಗೈಸ್, ಪ್ಯಾಕ್ ಒಳಗಡೆ ಎಲ್ಲ ಈ ಥರ ಇದೆ. ಕ್ಯಾನ್ ಯು ಹ್ಯಾಂಡಲ್ ದಿಸ್ ಡೆಡ್ಲಿ ಚಿಪ್? ಇದು ನಿಮ್ಮ ಕೈಲಿ ಹ್ಯಾಂಡಲ್ ಮಾಡೋಕ್ಕಾಗುತ್ತಾ ಅಷ್ಟೊಂದು ಡೆಡ್ಲಿ ಚಿಪ್ನ ಅಂತ ಹೇಳ್ಬಿಟ್ಟು ಈ ಥರ ನೋಡ್ಬೋದು. ಒಂದು ಚಿಕ್ಕ ಪ್ಯಾಕನ್ನು ಕೊಟ್ಟಿದ್ದಾನೆ ಈ ಥರ. ನೋಡ್ಬೋದು ಗೈಸ್, ಇದ್ರ ಒಳಗಡೆ ಶಾರ್ಟ್ ಟೈಮ್ ಲಾಸ್ ಆಫ್ ಸ್ಪೀಚ್, ಮೌತ್ ಆನ್ ಫೈರ್, ಇಂಪೇರ್ ವಿಷನ್ ಆಫ್ ಫ್ರಮ್ ಟಿಯರ್ಸ್ ಅಂತ ಕೊಟ್ಟಿದ್ದಾನೆ. ಎಕ್ಸ್ಟ್ರೀಮ್ ಕಾಮಿಡಿಟಿ ಏನೋ ಕೊಟ್ಟಿದ್ದಾನೆ. ರಿಪ್ ಅಂತ ಕೊಟ್ಟಿದ್ದಾನೆ ಗೈಸ್. ಇದನ್ನೇನಾದ್ರು ತಿಂದರೆ ಹೊಗೆ ಆಡಿಸ್ಕೋಬೋದು ಅಂತ ಕೊಟ್ಟಿದ್ದಾನೆ. ಒಂದು ಸ್ವಲ್ಪ ಹೊತ್ತು ಮಾತಾಡೋಕ್ಕೆ ಬರಲ್ಲ ಅಂತ ಕೊಟ್ಟಿದ್ದಾನೆ. ಬಾಯಲ್ಲಂತರೂ ಬೆಂಕಿ ಪಕ್ಕ ಖಾರ ತಿಂದರೆ ಕಣ್ಣಲ್ಲಿ ನೀರು ಬರುತ್ತೆ ಅಂತ ಹೇಳಿದ್ದಾರೆ. ನೋಡೋಣ ಗೈಸ್, ಬನ್ನಿ ಸ್ಟಾರ್ಟ್ ಮಾಡೋಣ. ಇದ್ರ ವೆಯ್ಟ್ ಬಂದುಬಿಟ್ಟು 5 ಗ್ರಾಮ್ ಇರುತ್ತೆ ಗೈಸ್. 5 ಗ್ರಾಮ್ ವೆಯ್ಟ್ ಇರುತ್ತೆ. ನೋಡೋಣ ಹೆಂಗಿರುತ್ತೆ ಅಂತ ತಿಂದ್ಬಿಟ್ಟು ಕಟ್ ಮಾಡ್ತೀನಿ. ಗೈಸ್ ನೋಡ್ಬೋದು ಎಷ್ಟು ಮಸಾಲೆ ತುಂಬಿದಾನೆ ಅಂದರೆ, ಇದರಲ್ಲಿ ಇಷ್ಟೊಂದು ಮಸಾಲೆ ತುಂಬಿದ್ದಾನೆ ಗೈಸ್. ತುಂಬ ಮಸಾಲೆ ತುಂಬಿಬಿಟ್ಟಿದ್ದಾನೆ. ಇನ್ನೇನು ಖಾರನೇ ಮಕ್ಕ ಹೊಡೆಯೋ ಥರ ಇದೆ ಗೈಸ್. ಇದು ನೋಡ್ಬೋದು ಎಷ್ಟು ಮಸಾಲೆ ಹಾಕಿದಾನಂದ್ರೆ ಇದ್ರ ಮೇಲೆ. ಏನು ಮಸಾಲೆ, ಇದನ್ನ ಸ್ಮೆಲ್ ತಗೊಂಡ್ರೆ ಒಂಥರ ಮೈ ಜುಮ್ ಅನ್ನುತ್ತೆ, ಶಾಕ್ ಹೊಡೆದಂಗೆ ಆಗುತ್ತೆ. ನೋಡ್ಬೋದು ಗೈಸ್, ಈ ಥರ ಚಿಪ್ಸ್ನ 2 ಪೀಸ್ ಮಾಡ್ಕೊಂಡಿದ್ದೀನಿ. ಇದ್ರ ಮೇಲೆ ಖಾರ ಪುಡಿ ಹಾಕ್ಬಿಟ್ಟು ಮುಗೀತು ಗೈಸ್. ಯಾಕಂದರೆ ಇನ್ಸ್ಟಾಗ್ರಾಮಲ್ಲಿ ಒಬ್ರು ವಿಡಿಯೋ ನೋಡಿದ್ದೆ, ಅವ್ರು ಈ ಥರ ತಿಂದು ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿದ್ರು. ನನ್ನ ಗತಿ ಏನಾಗುತ್ತೋ ಗೊತ್ತಿಲ್ಲ ಗೈಸ್. ಇದು ಮಧ್ಯೆ ಇಲ್ಲಿ ಜೋಲೋ ಚಿಪ್ ಇಟ್ಬಿಟ್ಟು ಅದ್ರ ಮೇಲೆ ಖಾರ ಪುಡಿ ಹಾಕ್ಬಿಟ್ಟು ಅದ್ರ ಮೇಲೆ ಹಸಿಮೆಣಸಿಕಾಯಿ ಕಟ್ ಮಾಡಿ ಹಾಕಿದ್ದೀನಿ ಗೈಸ್. ಒಂಥರ ಸ್ಯಾಂಡ್ವಿಚ್ ಮಾಡಿ ತಿಂತಾ ಇದ್ದೀನಿ. ಇದ್ರ ಮೇಲೆ ಇನ್ನೊಂದು ಜೋಲೋ ಚಿಪ್ ಇಡ್ತಾ ಇದ್ದೀನಿ ಗೈಸ್. ತುಂಬ ಅಂದರೆ ತುಂಬ ಭಯ ಆಗ್ತಿದೆ, ತುಂಬ ಭಯ ಆಗ್ತಿದೆ ಗೈಸ್. ಸಖತ್ ಖಾರ ಇರುತ್ತೆ ಇದು. ತಿಂದ ಹಾಫ್ ಆನ್ ಅವರ್ವರೆಗೂ ಯಾವುದೇ ಕಾರಣಕ್ಕೆ ನೀರು ಕುಡಿಬಾರ್ದು ಅಂದ್ಕೊಂಡಿನಿ. ಬನ್ನಿ ಗೈಸ್, ಎಷ್ಟೊತ್ತು ಇರೋದಾಗುತ್ತೆ ನೀರು ಕುಡಿಲಾರ್ದೆ, ನೋಡೋಣ. ನಿಮ್ಮ ಮುಂದಿನ ಭವಿಷ್ಯ ನನ್ನ ಕಣ್ಣು ಮುಂದೆನೇ ಇದೆ ಅಲ್ವಡ. ನೋಡ್ಬೋದು ಗೈಸ್, ಎಲ್ಲ ತಿಂದೆ. ಹೆವಿ ಖಾರ ಫೀಲ್ ಆಗ್ತಿದೆ ಇವಾಗಲೇ. ನೋಡೋಣ ಗೈಸ್ ಇದರಲ್ಲಿ ಏನೇನು ಪ್ರಾಬ್ಲಮ್ ಬರುತ್ತೆ ಅಂತ ಹೇಳ್ಬಿಟ್ಟು. ಹೆವಿ ಖಾರ ಇದೆ ಗೈಸ್. ಹೇಳ್ಬೇಕಂದ್ರೆ ಮಾತಾಡಕ್ಕಂತೂ ಬರಲ್ಲ ಗೈಸ್. ಟೆನ್ 45 ಆಗಿದೆ. 10:45 ಆಗಿದೆ ಗೈಸ್. ಹಾಫ್ ಆನ್ ಅವರ್ ಇರೋಕ್ಕಾಗುತ್ತಿಲ್ಲ, ನೋಡೋಣ. ಅಪ್ಪ ನನ್ನ ಕೈಲಾಯ್ತಾ ಇಲ್ಲ. ಅಯ್ಯೋ ಅಣ್ಣ,
ಜೋಳ ಚಿಪ್ ಒಂದು ತಿಂದಿದ್ರೆ ನಂಗೆ ಏನು ಆಗ್ತಿರ್ಲಿಲ್ಲ ಗೊತ್ತಿಲ್ಲ. ಖಾರ ಪುಡಿ ಹಸಿ ಮೆಣಸಿನ್ಕಾಯಿ ಹಾಕಿದಲ್ಲ ಗಾಯ್ಸ್, ಹೆವಿ ಖಾರ ಫೀಲ್ ಕೊಡ್ತಾ ಇದೆ. ತಲೆ ತಿರುಗ್ದಂಗೆ ಆಗ್ತಿದೆ ಗಾಯ್ಸ್, ನಿಲ್ಲಕ್ಕಾಗ್ತಿಲ್ಲ. ಕಣ್ಣಲ್ಲಿ ನೀರು ಬರ್ತಾಯಿದೆ ಗೊತ್ತಿಲ್ಲ, ಮೂಗ್ನಲ್ಲಿ ಅಂತೂ ಸಖತ್ತ ನೀರು ಬರ್ತಾಯಿದೆ. ಯಾರು ಗಾಯ್ಸ್, ಯಾರಂದ್ರೆ ಯಾರು ಜೋಳ ಚಿಪ್ ಬೇಕಾದ್ರೆ ತಿಂದ್ಬಿಡಿ. ಈ ಥರ ಖಾರ ಪುಡಿ ಹಸಿ ಮೆಣಸಿನ್ಕಾಯಿ ಎಲ್ಲ ಹಾಕೊಂಡು ಟ್ರೈ ಮಾಡಿಬಿಡಿ. ಟೈಮ್ ಏನೋ 10:48 ಗಾಯ್ಸ್. ಇಲ್ಲ ಗಾಯ್ಸ್, ಚಿಪ್ಸ್ ಥರ ಇಲ್ಲ, ಲೈಕ್ ಆಲೂಗಡ್ಡೆ ಚಿಪ್ಸ್ ಥರ ಇಲ್ಲ. ಇದು ಒಂಥರ ಏನೋ ಜೋಳದ ರೊಟ್ಟಿ ಥರ ಇದೆ. ಜೋಳದ ರೊಟ್ಟಿ ಥರ ಕರೆಕ್ಟಾಗಿ ಒಣಗಿಸ್ಬಿಟ್ಟು ಅದ್ರ ಮೇಲೆ ಮಸಾಲೆ ಐಟಮ್ಸು, ಖಾರದ ಐಟಮ್ಸು, ಚಿಲ್ಲಿ ಪೌಡ್ರು, ಹಾಗೆ ಪೆಪ್ಪರ್ ಪೌಡ್ರು ಏನೇನಿದೆ ಅದನ್ನೆಲ್ಲ ಇದ್ರ ಮೇಲೆ ಹಾಕಿದಾರೆ ಅನಿಸುತ್ತೆ. ಮೂಗ್ನಲ್ಲಿ ಬಾಯಲ್ಲೆಲ್ಲ ನೀರು ಕಿತ್ಕೊಂಡ್ ಬರ್ತಾಯಿದೆ ಗಾಯ್ಸ್. ಜೋಳ ಚಿಪ್ ಒಂದು ತಿಂದಿದ್ರೆ ತಡ್ಕೊಂಡ್ಬಿಡ್ತಿದ್ದೇನೋ, ಅದ್ರ ಮೇಲೆ ಖಾರ ಪುಡಿ ಹಾಕೊಂಡು ತಿಂದಿದ್ದೀನಲ್ಲ, ಅದೇ ಫುಲ್ ಎಫೆಕ್ಟ್ ಅನಿಸ್ತಾ ಇದೆ ನನಗೆ. ಫುಲ್ಲು ಇದೆಲ್ಲ ಹಿಂಗೆ ಉರಿತಾ ಇದೆ ಗಾಯ್ಸ್, ಇದೆಲ್ಲ ಫುಲ್ ಉರಿತಾ ಇದೆ. ನೀರು ಸಿಕ್ಕರೆ ಸಾಕಪ್ಪ, ಕುಡಿಬೇಕಪ್ಪ ಅನಿಸ್ತಾ ಇದೆ. ಗಾಯ್ಸ್, ಈ ಗಾಳಿಗೆ ಈ ಖಾರಕ್ಕೆ ಹೆವಿ ಖಾರ ಅಂದರೆ ಖಾರ ಅನಿಸ್ತಿದೆ ಗಾಯ್ಸ್. ಕಮ್ಮಿ ಆಗ್ತಿಲ್ಲ, ಲಾಲು ಸ್ವಲ್ಪ ತಾದ್ಮೇಲೆ ಕಮ್ಮಿ ಆಗುತ್ತಂದ್ರೆ ಇನ್ನೂ ಜಾಸ್ತಿ ಆಗ್ತಿದೆ ಗಾಯ್ಸ್ ಇದು ಖಾರ. ಗಾಯ್ಸ್ ನೋಡ್ತಾ ಇರ್ಬೋದು, ನನ್ನ ತಂಗಿ ತಿಂತೀನಂತ, ಅದಕ್ಕೆ ಒಂದು ಸಣ್ಣ ಪೀಸ್ ಕೊಟ್ಟಿದ್ದೀನಿ, ನೋಡೋಣ ತಿಂತಾಳಿಲ್ಲ ಅಂತಂದು ಹೇಳ್ಬಿಟ್ಟು. ತಿನ್ಸಿಕ್ಕ ಸ್ಟಾರ್ಟ್ ಮಾಡ, ಟೇಸ್ಟ್ ನೋಡಿ ಹೆಂಗೈತಂತ. ಗಾಯ್ಸ್ ನೋಡೋಣ ನಮ್ಮ ತಂಗಿ ರಿಯಾಕ್ಷನ್ ಹೆಂಗಿರುತ್ತೆ ಅಂತ ಹೇಳ್ಬಿಟ್ಟು. ತಿನ್ನು ಏನಾಗಲ್ಲ, ತಿನ್ನು ಫುಲ್ ತಿನ್ನು, ಜಂಬಡು ತಿನ್ನು. ತಿನ್ನು ಪೂರ್ತಿ ತಿನ್ನ. ತಗ ಇದೊಂದು ಸ್ವಲ್ಪ ಐತೆ, ತಿನ್ಬಿಡ. ಪೂರ್ತಿ ತಿನ್ನ. ನೀರು ಕುಡಿದು ಬರ್ತಾವ ನಾನು. ನೀರು ಕುಡಿಬಾರ್ದು, ತಡಿ ಒಂದು 5 ನಿಮಿಷ. ನೀರು ಕುಡಿದ್ರೆ ಖಾರ ಜಾಸ್ತಿ ಆಗುತ್ತಾ ಗಾಯ್ಸ್? ನಮ್ಮ ತಂಗಿ ಕೈಲಿ ತಡ್ಕೊಳಕ್ಕಾಗಲಿಲ್ಲ ಗಾಯ್ಸ್. ಮೊಸರು ಕುಡಿಸ್ತಾ ಇದೀನಿ ಇವಾಗ, ಖಾರ ಜಾಸ್ತಿ ಅಂತ. ಕುಡಿ ಇನ್ನೂ ಸ್ವಲ್ಪ ಕುಡಿದೆ. ನೀರು ಕುಡಿತೆ. ನನಗೆ ಇಷ್ಟ ಆಗತ್ತೆ, ನಮ್ಮ ಅಣ್ಣ ಹೆಂಗೆ ತಡ್ಕೊಂಡಾರ ಗೊತ್ತಿಲ್ಲ ಬಿಡ. ಗಾಯ್ಸ್ ನಾನು ಹೆಂಗೆ ತಡ್ಕೊಂಡಿದ್ದೀನಿ ಅಂತ ಕೇಳ್ತದಲ್ಲ, ಬಟ್ ನಂಗೇನು ಅಷ್ಟೊಂದು ಖಾರ ಅನಿಸ್ಲಿಲ್ಲ ಗಾಯ್ಸ್. ತಿಂದಾಗ ಸ್ವಲ್ಪ ಅನ್ಸಿತ್ತು, ಇವಾಗ ಕಮ್ಮಿ ಆಗ್ಬಿಡ್ತು. ಮಿಸ್ ಆಗಿ ಅದು ಮುಟ್ಟಿದ್ನಲ್ಲ, ಆ ಚಿಪ್ ಮುಟ್ಟಿ ಕಣ್ಣು ಒರೆಸ್ಕೊಂಡ್ಬಿಟ್ಟೆ, ಕಣ್ಣಲ್ಲಿ ಸಖತ್ ನೀರು ಬರ್ತದೆ ಗಾಯ್ಸ್. ಇವಾಗ ಟೈಮ್ ನೋಡ್ಬೋದು 11:49 ಆಗಿದೆ ಗಾಯ್ಸ್. ನಾನು ಜೋಳದ ಚಿಪ್ ತಿಂದ್ಬಿಟ್ಟು ಹತ್ತತ್ರ 1 ಅವರ್ ನೀರು ಕುಡಿದಿಲ್ಲ, ಹಾಗೆ ಏನು ಸ್ವೀಟ್ಸ್ ಕೂಡ ತಿಂದಿಲ್ಲ ಗಾಯ್ಸ್. ಯಾರಾದ್ರೂ ಜೋಳದ ಚಿಪ್ ತಿನ್ನಂಗಿದ್ರೆ ಚಿಪ್ ಮಾತ್ರ ತಿನ್ನಿ, ಯಾರು ನಂತರ ಖಾರ ಪುಡಿ ಹಸಿಮೆಣಸಿನಕಾಯಿ ಹಾಕ್ಬಿಟ್ಟು ಅದ್ರ ಮೇಲೆ ಟ್ರೈ ಮಾಡಬೇಡಿ ಗಾಯ್ಸ್, ಯಾರು ಟ್ರೈ ಮಾಡಬೇಡಿ. ಹಾಗೆ ಇವಾಗ ನೀರು ಸ್ವಲ್ಪ ಕುಡಿತೀನಿ ಗಾಯ್ಸ್. ಒಂದು 20 ಮಿನಿಟ್ಸ್ ನನ್ನ ಖಾರ ತುಂಬಾ ಖಾರ ಇತ್ತು, ಆಮೇಲೆ ಕಮ್ಮಿ ಆಗ್ಬಿಡ್ತು. ಅದಕ್ಕೆ ನಾನು 1 ಅವರ್ ತೊಡ್ಕೊಂಡೆ, ನೀರು ಕುಡಿಲಿಲ್ಲ. ಇವಾಗ ಕುಡಿದೆ 1 ಅವರ್ ಆದ್ಮೇಲೆ.
ಗೈಸ್ ಐ ಹೋಪ್ ಗೈಸ್ ಈ ವಿಡಿಯೋನ ನೀವು ಎಂಜಾಯ್ ಮಾಡಿರ್ತಾರೆ ಅನ್ಕೊಂತೀನಿ ಗೈಸ್. ನನಗೆ ನಿಮ್ಮ ಸಪೋರ್ಟು ತುಂಬಾ ಅಂದ್ರೆ ತುಂಬಾ ಬೇಕು ಗೈಸ್. ನಾನು ಈ ಯೂಟ್ಯೂಬ್ ಎಲ್ಲ ಮಾಡ್ತಾ ಇರೋದು ಪಾರ್ಟ್ ಟೈಮು. ನಂಗೆ ಯಾವಾಗ ವೀಕೆಂಡ್ ಅಲ್ಲಿ ಟೈಮ್ ಸಿಗುತ್ತೋ ಆ ಟೈಮಲ್ಲಿ ನಾನು ಯೂಟ್ಯೂಬ್ ಎಲ್ಲ ಮಾಡ್ತಾ ಇದ್ದೀನಿ. ನಾನೇನಾದ್ರೂ ಫುಲ್ ಟೈಮ್ ಯೂಟ್ಯೂಬರ್ ಆಗ್ಬೇಕಂದ್ರೆ ಗೈಸ್ ನನಗೆ ನಿಮ್ಮ ಸಪೋರ್ಟು ತುಂಬಾ ಅಂದ್ರೆ ತುಂಬಾ ಬೇಕು. ಹಾಗೆ ಯಾರ್ಯಾರು ವಿಡಿಯೋ ನೋಡ್ತಿದ್ರ ಗೊತ್ತಿರೋರಿಗೆ ಶೇರ್ ಮಾಡಿ ಗೈಸ್. ಹಾಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಒಂದು ಡಿಫ್ರೆಂಟ್ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್ ಬಾಯ್ ಗೈಸ್.